ನಮಸ್ಕಾರ ರೀ. ಎಲ್ಲರೂ ಹೆಂಗೆ ಅದೀರಿ? ಎಲ್ಲರೂ ಆರಾಮದೀರಿ ಅಂದ್ಕೊಂಡೀನಿ. ನೋಡಿರಿ, ಟೈಮ್ 5:15 ಆಗೈತಿ. ಬೆಳಗ್ಗೆ ನಾ ಎದ್ದೀನಿ ರೀ. ಈಗ ಎದ್ದು ಬೆಳಗಿನ ಕೆಲಸ ಚಾಲೂ ಮಾಡೀನಿ ನೋಡಿರಿ. ಹೊರಗೆ ಬಾಗ್ಲ ತೆಗ್ಯಾಕಂತ ಹೋದೀನಿ ರೀ. ಭಾಳ ಥಂಡಿ ಇತ್ತು. ಬಾಗ್ಲ ಮುಚ್ಕೊಂಡು ಒಳಗೆ ಬಂದುಬಿಟ್ಟೆ. ಇಲ್ಲಿ ನೋಡಿರಿ, ಒಳಗಿನ ಕಸ ಗಿಸ ಎಲ್ಲ ಹುಡುಕ್ಬೇಕಂತ ಹೇಳಿ ಆಮೇಲೆ ತೆಗೆದ್ರಾತು ಹೊರಗಿನ ಬಾಗ್ಲ ಅಂತ ಹೇಳಿ ಒಳಗಿಂದ ಕಸ ಹುಡುಗಕ್ಕೆ ಸ್ಟಾರ್ಟ್ ಮಾಡೋಣ್ರಿ. ಕಸ ಹುಡುಗಾಕತ್ತೀನಿ ನೋಡಿರಿ. ಕಸ ಹುಡುಗಿದ್ದೀನಿ ರೀ. ಪರಿಶಿ ಒರೆಸ್ಬಿಡ್ಬೇಕು ಲಘು ಲಘು ಅಂಥೇಳಿ ಪರಿಶಿ ಒರೆಸೋದು ತೊಗೊಂಡು ಬಂದೆ. ಯಪ್ಪ, ಏನು ಥಂಡಿ ಐತ್ರಿ! ಭಾಳ ಥಂಡಿ ಐತಿ ಬಿಡ್ರಿ. ಈಗ ಒಟ್ಟು ಹೇಳೋಕ್ಕಾಗೋದಿಲ್ಲ ರೀ. ಮತ್ತು ಏನು ಮಾಡೋದಂತ ಹೇಳಬೇಕಲ್ರಿ. ಎದ್ದು ಕೆಲಸ ಮಾಡಿ ಪೂಜೆ ಅದು ಮಾಡಿದಾಗ ಸಮಾಧಾನ ಆಗುತ್ತೆ. ನಾನು ಸ್ವಲ್ಪ ದನಿ ನೆಗಡಿ ಬಂದಂಗೆ ಆಗೈತೆ ರೀ. ಪರಿಶಿ ಒರ್ಸಾಕತ್ತೀನಿ ನೋಡಿರಿ. ನೋಡಿರಿ, ಏನು ಹಂಗೆ ಮಾಡಾಕತ್ತೀವಿ ರೀ. ಮಾಡಕ್ಕೆ ಬರೋದಿಲ್ಲ ನಮಗೂ ವಿಡಿಯೋ. ಸಣ್ಣ ಮಂದಿರಿ, ಸ್ವಲ್ಪ ನಮ್ಮದು ವಿಡಿಯೋ ನೋಡಿರಿ. ನಮ್ಮನ್ನೂ ಬೆಳೆಸ್ರಿ. ನಮಗೂ ಗೊತ್ತಾಗಂಗಿಲ್ಲ ರೀ ಹೆಂಗೆ ಮಾಡ್ಬೇಕು ಅನ್ನೋದು. ಕಮೆಂಟ್ನಾಗ ಹೇಳ್ರಿ, ಹಿಂಗೆ ಮಾಡ್ರಿ ಅಕ್ಕ, ಹಿಂಗಿಲ್ಲ ಅಂತ ನಮ್ಗೆ ಹೇಳ್ರಿ. ನನಗೂ ತಿಳಿದಿಲ್ಲ ರೀ ಅಷ್ಟು. ಮೊಬೈಲ್ ಒಳಗೆ ನಾವು ಸಾಲಿ ಕಲ್ತಿಲ್ಲ ರೀ. ಅದಕ್ಕೆ ಟೈಮ್ ತೋರ್ಸಾಕತ್ತೀನಿ. ನನ್ನ ಮೊಬೈಲ್ ಟೈಮ್ ಅದು ಮಂಜು ಬಂತು ನೋಡಿರಿ ಅಲ್ಲಿ. ಎಲ್ಲ ಪರಿಶಿ ವರ್ಷದಾತ್ರಿ. ಮತ್ತಿನ್ನು ಹೊರಗೆ ಹೋಗಬೇಕಲ್ರಿ. ಹೊರಗೆ ಹೊಂಟೀನಿ ನೋಡಿರಿ. ಎಲ್ಲ ಹೊರಗಿಂದ ಸ್ವಲ್ಪ ಸಂಜೆ ಮುಂದೆ ರಾತ್ರಿ ಅಲ್ರಿ. ಸಂಜೆ ಮುಂದೆ 4-5 ಗಂಟೆಗೆ ಏನು ಮನೆ ಕಸ ಹುಡುಕ್ತೀವಲ್ಲ ಅವಾಗ ಎಲ್ಲ ಕ್ಲೀನಾಗಿ ಕಸ ಹುಡ್ಕೊಂಡಿರ್ತೀನಿ ರೀ. ಹೊಡ್ಕೊಂಡು ಅಲ್ಲಿ ಅಂಗ್ಳಕ್ಕೆ ನೀರು ಹೊಡೆದು ಬಿಟ್ಟಿರ್ತೀನಿ ರೀ. ಬೆಳಗ್ಗೆ ಎಲ್ಲಗೂ ಹೇಳೋಕ್ಕಾಗಂಗಿಲ್ಲ ಅಂತಂದು ಈಗ ಬರೀ ಹಂಗೆ ಸುಮ್ಮನೆ ನೀರು ಹೊಡೆದು ಬಾಗ್ಲ ತೊಳ್ಕೊಂಡು ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಬಂದುಬಿಡುದ್ರಿ. ಈಗ ನೀರಾಗ ಕೈ ಎದ್ದಿದ್ರೆ ಐಸ್ನ್ಯಾಗ ಕೈ ಎದ್ದಂಗೆ ಆಗ್ತೈತೆ ರೀ. ರಂಗೋಲಿ ನೋಡ್ರಿ. ನಾ ಜಯ ವಿಜಯ ಅಂಥೇಳಿ ಬಾಗಿಲಿಗೆ ಗೇಟಿಗೆ ಹಾಕಿರ್ತೀವಿ ರೀ. ನಾನು ಯಾವಾಗಲೂ ರೂಢಿ ಐತ್ರಿ ನಮಗೆ ಅದು. ಜಯ ವಿಜಯ ಅಂತ ಹಾಕ್ತೀವಿ. ಸರಿಯಾಗಿ ಕಾಣೋಲ್ದ್ರಿ, ಕತ್ಲು ಭಾಳ ಐತ್ರಿ. ನನ್ನ ಮೊಬೈಲ್ ಒಂದು ಸರಿ ಇಲ್ಲರಿ, ಏನು ಮಾಡ್ಬೇಕು? ರಂಗೋಲಿ ಹಾಕೋದು ಕಾಣೋಲ್ದು ಅದು. ಬಾಗ್ಲ ತೊಳಿಬೇಕಲ್ರಿ. ನೀರು ತೊಗೊಂಬಂದೀನಿ ರೀ ಬಾಗ್ಲ ತೊಳಿಬೇಕಂಥೇಳಿ. ನೋಡಿರಿ, ಏನಾತನ್ರಿ ಇದು ವಿಡಿಯೋನ ಕಾಣವಲ್ದು. ನನಗೂ ಅವಾಗ ನೋಡೇ ಇಲ್ಲರಿ. ನಾನು ಫುಲ್ ಕಪ್ಪು ಬಂದುಬಿಟ್ಟೈತೆ ನೋಡಿರಿ. ಇದು ಒಟ್ಟು ಏನೂ ಗೊತ್ತಾಗವಲ್ದು. ಏನು ಮಾಡ್ಬೇಕು ತಿಳಿಯೋದಿಲ್ಲಲ್ರಿ ನನಗೂ. ಸುಮ್ಮನೆ ಹಂಗೆ ಏನಾರ ಇದು ಮೊಬೈಲ್ಗೆ ನೋಡಿರಿ. ಫುಲ್ ಕಪ್ಪೈತೆ ನೋಡಿರಿ. ಅದು ಏನೂ ಗೊತ್ತಾಗವಲ್ದ್ರಿ. ಎಷ್ಟೋ ತನಕ ಬಂದೈತೆ ನೋಡಿರಿ. ಅದು ಮಾಡಾಕತ್ತೀನಿ ರೀ ನಾನು ಅಲ್ಲಿ ಕೆಲಸ. ಆದ್ರೆ ಅದು ವಿಡಿಯೋ ಆಗಿಲ್ಲ ನೋಡಿರಿ. ಅದು ಏನಾಗೈತೆ, ನಾ ಹೆಂಗೆ ಹಿಡ್ಕೊಂಡು ಏನೋ ಅದನ್ನು ಹಂಗೆ ಆಗ್ಬಿಡ್ತು ನೋಡಿರಿ. ಅದು ಇಷ್ಟೊತ್ತನ ಐತೆ ನೋಡಿರಿ. ಅದು ನನಗೆ ಅದನ್ನು ಕಟ್ ಮಾಡೋಕ್ಕೂ ಬರೋದಿಲ್ಲ ರೀ. ಬಂತು ನೋಡಿರಿ. ಬಾಗ್ಲ ತೊಳ್ಯಾಕತ್ತೀನಿ ರೀ. ತೊಳೆದು ಎಲ್ಲ ನೀರು ಚೆಲ್ಲಿ ಒಳಗೆ ಹೋದೀನಿ ರೀ. ಸ್ನಾನ ಮಾಡ್ಬೇಕಲ್ರಿ. ಈಗ ಬಟ್ಟೆ ತೊಗೊಳಕ್ಕೆ ಬಂದು ನೋಡಿರಿ. ನಮ್ಮನೆ ಒಂದು ಸ್ವಲ್ಪ ದೊಡ್ಡದಾಕತ್ರಿ. ದೊಡ್ಡದಂದ್ರೆ ಏನು ಡುಪ್ಲೆಕ್ಸ್ ಹಂಗೆ ಏನು ಅನ್ಕೋಬೇಡ್ರಿ.
ಇದು ಮನಿನ ದೊಡ್ಡದೈತಿ, ಒಂದು ಮೂರು ರೂಮ್ ಅದಾವೆ ರೀ. ಹಾಗಾಗಿ ದೊಡ್ಡದು ಅನಿಸ್ತೈತಿ ಕೆಲಸ ಮಾಡಕ್ಕೆ. ಸ್ನಾನ ಮಾಡಿ ಬರ್ತೀನಿ ರೀ, ಭೇಟಿಯಾಗೋಣ. ಬಂದು ನೋಡಿರಿ, ದೇವ್ರ ಮನೆಗೆ ಬಂದೀನಿ ರೀ. ಈಗ ಎಲ್ಲ ತೊಳಿಬೇಕು, ತಿಕ್ಕಬೇಕು ಅಂದೀನಿ ರೀ. ಸುಮ್ಮನೆ ನಾಳೆಗೆ ಅಮಾವಾಸ್ಯೆನೇ ಐತಲ್ಲ ರೀ, ಸಾಯಂಕಾಲ ಎಲ್ಲ ಕ್ಲೀನ್ ಮಾಡಿದ್ರೆ ಆತು. ರಾಘವೇಂದ್ರ ಫೋಟೋ ಅಷ್ಟು ಒರೆಸ್ಕೊಂಡು ಅವ್ರಿಗೆ ಹೂ ಇಟ್ಟು ಇದನ್ನು ಮಾಡ್ಬೇಕಂಥೇಳಿ ಇದನ್ನು ಮಾಡಿದ್ದು ನೋಡಿರಿ. ಗಂಧ ಇಡ್ತೀನಿ ರೀ. ಕುಕ್ಮ ಇಡಬಾರ್ದಂತ್ರಿ ರಾಘವೇಂದ್ರಾಗ. ಹಂಗಾಗಿ ನಾನು ಗುರುಗಳಿಗೆ ಒಟ್ಟು ಕುಕ್ಮನ ಇಟ್ಟಿಲ್ಲ ರೀ, ನಾನು ಗಂಧಾನ ಇಡ್ತೀನಿ ರೀ. ಹಿಂಗೆ ಒಂದು ಯೂಟ್ಯೂಬ್ ಒಳಗೆ ನೋಡಿದ್ದೀನಿ ರೀ ನಾನು, ಕುಕ್ಮ ಇಡಬಾರ್ದು ಅಂದಿದ್ದೆ ರೀ. ಹಂಗಾಗಿ ಹೂ ರೀ, ನನ್ನ ಫ್ರಿಜ್ ನೋಡ್ರಿ ಹೆಂಗೆ ಬಿಗ್ದೈತಿ. ಹಂಗೆ ರೀ ನಾನು ಪ್ರತಿಯೊಂದು ಅದ್ರಾಗ ಇಡೋದು. ಹೂ ತೊಗೊಂಬಂದ್ಬಿಟ್ಟಿರ್ತೀನಿ ರೀ. ಒಮ್ಮೆ ನಾನು ಗದಗ ಹೋದ್ನ್ಯಾಗ ನಮ್ಮ ತಂಗಿಯರ ಕಡೆ ಅಲ್ಲಿ ಸ್ವಲ್ಪ ಸಸ್ತ ಹಾಕವಲ್ರಿ, ಭಾಳಷ್ಟು ಅಲ್ಲೇ ತೊಗೊಂಡ್ಬಿಟ್ಟಿರ್ತೀನಿ. ನಾಳೆಗೆ ಅಮಾವಾಸ್ಯೆ ಅಂತೇಳಿ ಹೆಚ್ಚಿಗೆ ತೊಗೊಂಬಂದಿನಿ ರೀ. ಮೊನ್ನೆ ಊರಿಗೆ ಹೋಗಿದ್ದೀನಿ ರೀ. ನೋಡಿರಿ ಫೋಟೋಕ್ಕೆ ಹೂ ಎಲ್ಲ ಹಾಕಿದೆ. ನೋಡಿರಿ ರಾಘವೇಂದ್ರ ಅಜ್ಜಾರ ಫೋಟೋಕ್ಕೆ ಹೂ ಹಾಕಿದೆ. ಇದು ಸಣ್ಣ ಫೋಟೋ ಅಜ್ಜಾರದು. ಮೊದಲು ಇದನ್ನು ನಾನು ಪ್ರಸಾದ ಒಳಗೆ ಬಂದಿತ್ತು ರೀ. ಅದನ್ನು ನಾನು ಕಟ್ ಹಾಕಿಸಿ ಪೂಜೆ ಮಾಡಾಕತ್ತಿದ್ದೆ. ನನಗೆ ಚಲೋ ಅನ್ನಿಸ್ತು. ಮತ್ತು ರಾಘವೇಂದ್ರಕ್ಕೆ ಹೋದಾಗ ನಾನು ದೊಡ್ಡ ಫೋಟೋ ತೊಗೊಂಬಂದೆ. ಅದು ಇನ್ನೊಂದು ಫೋಟೋ ನಮ್ಮ ಮನೆದು, ನಾವು ಎಲ್ಲರೂ ಭಾಳ ನಡ್ಕೋತೀವಿ ರೀ, ಕರೋಶಿ ಬಾಬಾ ಅಂತ ಹೇಳ್ರಿ ಅವರು. ಆ ದೇವ್ರ ಫೋಟೋ ರೀ. ತುಳಸಿಗೆ ಬಂದೆ ನೋಡಿರಿ, ದೀಪ ಹಚ್ಚಿ. ನಾ ತುಳಸಿಗೆ 2 ದೀಪ ಹಚ್ತೀನಿ ರೀ ಯಾವಾಗಲೂ. ಹಂಗಾಗಿ ನೋಡ್ರಿ ಇನ್ನೂ ಕತ್ಲಿತ್ತು ರೀ, ಇನ್ನೂ ಬೆಳಕಾಗಿಲ್ಲ ರೀ, 6 ಆಯ್ತು. ಉದ್ದಿನ ಕಡ್ಡಿ ಬೆಳಗ್ಗೆ ಇಡಾಕತ್ತೀನಿ ರೀ. ನಮ್ಮ ತುಳಸಾದೇವಿಗೆ ಸುತ್ತ ಹಾಕಾಕತ್ತೀನಿ. ಆ ಫೋನ್ ತೊಗೊಂಡು ಸುತ್ತ ಹಾಕಿನಿ, ಅದು ಒಂಥರ ಗಿರ್ ಬಂದುಬಿಟ್ಟೈತೆ ನೋಡ್ರಿ. ಅದು ಗೊತ್ತಾಗಿಲ್ಲ ರೀ ನನಗದು. ದೇವ್ರ ಪೂಜೆ ಮುಗಿಸ್ಕೊಂಡೆ ತುಳಸಾದೇವಿಗೆ ದೀಪ ಅದು ಹಚ್ಚಿದ್ದೀನಿ ರೀ. ಹಚ್ಚಿ ಒಳಗೆ ಬಂದೆ ರೀ. 6:15 ಆಗೈತೆ ನೋಡಿರಿ ಟೈಮ್. 6:15 ಆಗೈತೆ ರೀ. ಆಗಲೇ 6:30 ಅಂದೆ, 6:15 ಆಗೈತೆ ರೀ. ಒಂದು ದೇವ್ರಿಗೆ ಹೋಗ್ತೀನಿ ರೀ ನಾನು. ಎಲ್ಲ ರೆಡಿ ಮಾಡಿಟ್ಟಿನಿ ದೇವ್ರಿಗೆ ಹೋಗೋಕೆ. ಸಕ್ಕರೆ ಪುಟಾಣಿ, ರಂಗೋಲಿ, ಕುಕ್ಮ, ಕಡ್ಡಿಪಟ್ನ, ಉದ್ದಿನ ಕಡ್ಡಿ, ಎಣ್ಣೆ, ಬತ್ತಿ, ಒಂದು ಸಣ್ಣ ಪಣ್ತಿ ತೊಗೊಂಡಿರ್ತೀನಿ ರೀ. ಅಲ್ಲಿ ದೊಡ್ಡ ಪಣ್ತಿ ಇರ್ತಾವಲ್ಲ ರೀ, ಹಚ್ಚಾಗ ಗಾವಾಗೋದಿಲ್ಲ. ಅದ್ರ ಪಣ್ತಿ ಇಟ್ಟಿರ್ತೀನಿ ಅಂದರೂ ಓದಲ್ಲಿ ಯಾರು ಒಗ್ದಿದ್ರೆ ಮಾಡಿದ್ರೆ ಇರಲಿ ಅಂತೇಳಿ ಒಂದಿಟ್ಟು ತೊಗೊಂಡಿರ್ತೀನಿ ರೀ. ಒಂದು ಸಣ್ಣದೊಂದು ಪಣ್ತಿ ಇಟ್ಕೊಂಡಿರ್ತೀನಿ. ಹೂವು ತೊಗೊಂಡಿನಿ, ಒಂದು ಚೇರ್ ನೀರು ತೊಗೊಂಡಿನಿ. ದೇವ್ರಿಗೆ ಹೋಗಿ ಬರಲೇ ರೀ. ದೇವ್ರಿಗೆ ಹೋಗಿ ಬರ್ತೀನಿ ರೀ ನಾನು. ಯಾವ ದೇವ್ರಿಗೆ ಹೋಗಿನಿ ಅಂತೇಳಿ ಆಮೇಲೆ ತಿಳಿಸ್ತೀನಿ. ನೋಡೋಣ ದೇವ್ರಿಗೆ ಹೋಗಿ ಬರ್ಕೊಡ್ದ. ನಮ್ಮ ಅಣ್ಣ ಬಂದಿದ್ದ ಕಾಫಿ ಮಾಡುವ ಅಂದ. ಹಾಲು ಕಾಸಕ್ಕಿಡಪ್ಪ ಅಂದ್ರೆ ಈ ಪರಿ ಮಾಡ್ಯಾನ ನೋಡ್ರಿ ಬೊಗಾನಿ. ನಾವು ಹೊಳೆ ಬೊಗಾನಿ ಮಾಡಿಟ್ಟಾನ್ರಿ. ಚಳಿ ಹತ್ತಿಬಿಟ್ಟಂತ್ರಿ ಅವಂಗ. ಅದಕ್ಕೆ ಇಬ್ಬರಿಗೆ ಕಾಫಿ ಮಾಡಿ ಕೊಟ್ಟೆ ನಮ್ಮ ಅಣ್ಣಾಗ, ನಮ್ಮ ಮನೆಯವ್ರಿಗೆ ಕುಡಿಯಾಕತ್ತಾನ ನೋಡ್ರಿ ಇಲ್ಲಿ. ನಮಸ್ಕಾರ ರೀ, ಮತ್ತೆ ಭೇಟಿ ಆಗುಣ್ರಿ. ಕೊನೆ 7 ಆಗೈತೆ ನೋಡ್ರಿ.